ಎಜೆ ನ್ಯೂಸ್ಗೆ ಸ್ವಾಗತ. ದಿನಾಂಕ 11/8/2025 ಸಂಕೇಶ್ವರ ಪುರಸಭೆಯ ಸಾಮಾನ್ಯ ಸಭೆ ಪುರಸಭೆಯ ಸಭಾಭವನದಲ್ಲಿ ಅಧಿಕಾರಿಗಳ ಹಾಗೂ ಪುರಸಭೆ ಸದಸ್ಯರ ನಡುವೆ ಆರೋಪ ಪ್ರತ್ಯಾರೋಪಗಳ ಸುರಿಮಳೆ ಕಂಡುಬಂದಿದೆ. ನಗರದ ಅಭಿವೃದ್ಧಿ ವಿಚಾರವಾಗಿ ಹಲವಾರು ವಿಷಯಗಳು ಪ್ರಸ್ತಾಪಿಸಿದ್ರು. ಅದರಲ್ಲಿ ವಿಶೇಷವಾಗಿ ಸಂತೆ ಕರೆದ ಲೀಲಾವು, ಚರಂಡಿ ಮತ್ತು ರಸ್ತೆ ನಿರ್ಮಾಣ, ನೀರಿನ ಪೈಪ್ಲೈನ್, ಆದರೆ ಪುರಸಭೆಯಲ್ಲಿ ರಟಾವು ಪಾಸ್ ಆದ ಅಭಿವೃದ್ಧಿ ಕೆಲಸಗಳ ಪೈಕಿ ಹೆಸರಿಗೆ ಮಾತ್ರ ಕೆಲ ಅಭಿವೃದ್ಧಿ ಆಗಿದೆ ಅಂತ ಪುರಸಭೆ ಸದಸ್ಯರು, ಮುಖ್ಯಾಧಿಕಾರಿ ಮಠದ ಮತ್ತು ಅಭಿಯಂತರಗಳಾದ ಅವರ ಮೇಲೆ ಕೆಂಡಾಮಂಡಲವಾಗಿದ್ದಾರೆ. ಇಷ್ಟೆಲ್ಲ ಆರೋಪಗಳಾದರೂ ಸಹಿತ ಪುರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಗಪ್ಚುಪ್ ಅಂತ ಕುಂತಿರೋದು ವಿಪರ್ಯಾಸದ ಸಂಗತಿ. ಹಾಗಾದ್ರೆ ಅಭಿಯಂತ ಗಡಾದ ಮೇಲೆ ಮತ್ತು ಮುಖ್ಯ ಅಧಿಕಾರಿ ಪ್ರಕಾಶ್ ಮಠದ ಅವರ ಮೇಲೆ ಪುರಸಭೆ ಸದಸ್ಯರು ಹೇಗೆ ಗರಂ ಆದ್ರು ಅನ್ನೋದು ತೋರಿಸ್ತೀವಿ ನೋಡಿ. ಸರ್, ಒಂದು ಪ್ರಾಬ್ಲಮ್ ಹೇಳ್ತಂಗೆ ಸರ್, ನಾವೊಂದು ವಿಷಯ ಕೇಳಿದ್ರೆ ನೀವು ನನಗೆ ಒಬ್ಬರು ಹೇಳ್ತಿರ್ತಾರಲ್ಲ, ಬೇರೆದವ್ರು ಮಾತಾಡೋ ವಿಷಯ ಚೀಟಿ ಹೋಗಿದ್ದೀನಿ ಸರ್. ನೀವು ಒಂದು ಟೈಮಿಂಗ್ ಕೊಡ್ರಿ ನನಗೆ. ನೀವು ಪ್ರತಿಯೊಂದು ಟೈಮ್ ಈಗ ಒಂದು ನಾವು ವಿಷಯ ತಗೊಂಡ್ಮೇಲೆ 10 ವಿಷಯಗಳು ಬೇರೆ ಬೇರೆ ಬಂದ್ರಿ. ಯಾರ್ದು ಒಂದು ಇದನ್ನ ಸೊಲ್ಯೂಷನ್ ಇಲ್ಲಿ ಬಿಡಿ. ಸುಮ್ಮನೆ ಕೇಳಿದ್ರೆ ಅವ್ನು ಬೇರೆ ಮಾಡಿ ಇಟ್ಟ. ನೀವು ಇವಾಗ ಗಂಗಾರಾವ್ ಏನು ಹೇಳಿದ್ರಲ್ಲ, ಜಸ್ಟ್ ನೀವು ಬಯೋದಟ್ಟ ಕೆಲಸ ಮಾಡಿದ್ರೆ ಅದು ನಾಳಿಂದ ಆಗಾಗಿಲ್ಲ ಬಿಡಾಗಿಲ್ಲ ಸರ್. ನಾಳೆ 27ನೇ ತಾರೀಕಿಂದ ಗಣಪತಿ ಇದನ್ನು ಸ್ಟಾರ್ಟ್ ಆಗೋದು. ಏನು ಅವಾಗಿಂದ ಗಾಡಿಗಳು ಭಯಂಕರ ಬರ್ತಾವ ಅಲ್ಲಿ. ಏನು ವಿಚಾರ ಮಾಡಿ ನೀವು ಪೈಲ ಬಸ್ ಬರ್ತಾವೆ ಅಲ್ಲಿ ಒಟ್ಟೆ ಎಲ್ಲ ಕಚರ ಗಿಚರ ಒಳಗಿನ ಊರಿಗೆ ಹೋಗ್ಬೇಕಂದ್ರೆ ಇರೋದು ಒಂದೇ ರಸ್ತೆ ಇಲ್ಲಿ. ಮತ್ತೆ ನೀವು ರಸ್ತೆ ಮ್ಯಾಗ ಎಲ್ಲ ಹಿಡೋ ಕೊಟ್ಟಿರಿ ಅಂದ್ರೆ ಮತ್ತೆ ಹೆಂಗೆ ಇಲ್ಲ ಆಯ್ತಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ರಿ ಸರ್. ಇಲ್ಲಿ ಈ ವಿಷಯದಲ್ಲಿ ಯಾವಾಗ ಹೇಳ್ತೀವಿ ನೋಡ್ರಿ, ಸೀರಿಯಸ್ ಆಗಿ ಹೇಳ್ತೀವಿ ನಾವು ಮಾಡೋಣ. ಯಾಕಂದ್ರೆ ನೀವು ಪ್ರತಿ ಸಲ ನೋಡಿದಾಗೆಲ್ಲ ಬರೀತಾರೆ ಹೇಳ್ತಾರೆ, ಬೆಳಗ್ಗೆ ಹೇಳ್ತೀರಿ, ಸುನಿಲಿಗೆ ಹೇಳ್ತೀರಿ, ಅವ್ರಿಗೆ ಇವ್ರಿಗೆ ಹೇಳ್ತಾರೆ ಹೋತು ಯಾರ ನಾಳೆ ಎಲ್ಲ ಬೋರ್ಡ್ ತೆಗಿಬೇಕು ನೋಡ್ರಿ. ಇಲ್ಲ ನಾವು ಮತ್ತೆ ಇಲ್ಲೇ ಕುಂಡ್ಬೇಕು. ನಾವು ನಡೆದ ದರ್ಗಿ ಕುಂಡ್ ನಡ್ರಕಪ್ಪ ಕನ್ನಡ ಅನುಷ್ಠಾನ ಮಾಡಲ್ಲ ಅಂತೇಳಿ 2 ಸಲ ಬೇಕಾದ್ರೆ 1 ವರ್ಷ ಬೇಕಾದ್ರೆ ಹೇಳ್ರಿ. ಯಾವ ರೋಟ್ರಿ ಕ್ಲಬ್ ಬ್ಯಾಡ್ರಿ, ನೀವು ಮುನ್ಸಿಪಾಲಿಟಿ ತುಂಬರಿ ಅದು ಮಂದಿ ಕೊಡೋದು ಅವಾಗ ಆಗೋದು ಅವಾಗ ಅದೇನು ಕೆಲಸ ಆಗಿಲ್ಲ. ಆ ಮುನ್ಸಿಪಾಲಿಟಿದವ್ರು ಸಾಲ ಗಾಡಿ ತುಂಬರಿ. ಹಾಂ ಮಂದಿ ಹೆಚ್ಚಾಗಿ ಮುನ್ಸಿಪಾಲಿಟಿ ತುಂಬರಿ. ಜನಸಂಖ್ಯೆ ಊರಾಗ ಸಾಹೇಬ್ರ ಊರಾಗ ಜನಸಂಖ್ಯೆ ಹೆಚ್ಚಾಗೈತಿ. ಎಟ್ ಟೈಮ್ದಾಗ 2-3 ತಿಳ್ಕೊಡೋದಾರ. ಒಂದು ಗಾಡಿ ಐತಿ ನಿಮ್ಗೆ, ಒಂದು ಗಾಡಿ ಐತಿ ಅದಕ್ಕೆ ಡ್ರೈವರ್ಗೂ ಟೈಮ್ ಸಿರಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.